ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವಿಡಿಯೋ ನೋಡೋಕ್ಕೆ ಬಂದರೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ, ಫಸ್ಟ್ ಟೈಮ್ ನಮ್ಮ ಚಾನಲಲ್ಲಿ ವಿಡಿಯೋ ನೋಡ್ತಿರೋ ಅಂಥವ್ರು ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ. ಕೆಲಸ ಹುಡುಕ್ತಿರೋಂಥ ನಿಮ್ಮ ಫ್ರೆಂಡ್ಸ್ಗೆ ಮತ್ತು ರಿಲೇಷನ್ಸ್ಗೆ ಈ ವಿಡಿಯೋಗಳನ್ನ ಶೇರ್ ಮಾಡಿ. ಇನ್ನು ಇವತ್ತಿನ ವಿಚಾರ ನೋಡೋದಾದರೆ, SBI ಬ್ಯಾಂಕ್ನಲ್ಲಿ ಇದೀಗ ಹುದ್ದೆಗಳು ಖಾಲಿ ಇದ್ದು, ಇನ್ನು ಈ ಹುದ್ದೆಗೆ ಅಪ್ಲಿಕೇಶನ್ ಮತ್ತು ಪೇಮೆಂಟ್ ಫೀಸನ್ನು ಪೇ ಮಾಡಲು 27/11/2024 ಪ್ರಾರಂಭವಾಗುತ್ತಿದ್ದು 17/12/2024 ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕವಾಗಿರುತ್ತದೆ. ಹಾಗೆ ಈ ಹುದ್ದೆಯನ್ನು ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಬೇಕಾಗಿದ್ದು, ಇನ್ನು ಈ ಅರ್ಜಿಯನ್ನು bank.sbi/careers ಈ ವೆಬ್ಸೈಟ್ಗೆ ಹೋಗಿ ನಿಮ್ಮ ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತದೆ. ಹಾಗೆ ಈ ಹುದ್ದೆಗೆ ನಿಮ್ಮ ರಿಜಿಸ್ಟ್ರೇಷನ್ ಆದ ನಂತರ ಅರ್ಜಿಯ ಶುಲ್ಕವನ್ನು ಆನ್ಲೈನ್ ಮುಖಾಂತರ ಪಾವತಿಸಬೇಕಾಗಿರುತ್ತದೆ. ಇನ್ನು ಈ ಹುದ್ದೆಗೆ ಅರ್ಜಿ ಸಲ್ಲಿಸಲು ಬೇಕಾಗಿರುವ ಡಾಕ್ಯುಮೆಂಟ್ಗಳನ್ನು ನೋಡೋದಾದರೆ, ನಿಮ್ಮ ರೆಸ್ಯೂಮ್, ID ಪ್ರೂಫ್, ಏಜ್ ಪ್ರೂಫ್, ಕ್ಯಾಸ್ಟ್ ಸರ್ಟಿಫಿಕೇಟ್, PW ಸರ್ಟಿಫಿಕೇಟ್, ಎಜುಕೇಷನ್ ಕ್ವಾಲಿಫಿಕೇಷನ್ ಸರ್ಟಿಫಿಕೇಟ್, ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್, ಕೆಲವು ಡಾಕ್ಯುಮೆಂಟ್ಗಳು ಬೇಕಾಗಿರುತ್ತದೆ. ಹಾಗೆ ಶಾರ್ಟ್ ಲಿಸ್ಟ್ ಆದಂಥ ಅಭ್ಯರ್ಥಿಗಳು ಡಾಕ್ಯುಮೆಂಟ್ಗಳ ವೆರಿಫಿಕೇಷನನ್ನು ಒರಿಜಿನಲ್ ಡಾಕ್ಯುಮೆಂಟ್ಗಳ ವೆರಿಫಿಕೇಷನನ್ನು ಮಾಡಿಸಬೇಕಾಗಿರುತ್ತದೆ. ಶಾರ್ಟ್ ಲಿಸ್ಟ್ ಅಥವಾ ಸೆಲೆಕ್ಟ್ ಆದ ಅಭ್ಯರ್ಥಿಗಳನ್ನು ಕಾಲ್ ಲೆಟರ್ ಮುಖಾಂತರ ಸೂಚಿಸಲಾಗುವುದು ಮತ್ತು ಇಮೇಲ್ ಮುಖಾಂತರ ತಿಳಿಸಲಾಗುವುದು. ಒಂದು ವೇಳೆ ಒಬ್ಬ ಅಭ್ಯರ್ಥಿಯು ಒಂದೇ ರ್ಯಾಂಕನ್ನು ತೆಗೆದುಕೊಂಡಲ್ಲಿ ಅಂಥ ಅಭ್ಯರ್ಥಿಯ ಏಜ್ ಆಧಾರದ ಮೇಲೆ ಮೆರಿಟ್ ಲಿಸ್ಟನ್ನು ಆಯ್ಕೆ ಮಾಡಲಾಗುವುದು. ಇನ್ನು ಯಾವ್ಯಾವ ಹುದ್ದೆ ಇದೆ ಅಂತ ನೋಡೋದಾದರೆ, ಹೆಡ್ ಆ್ಯಂಡ್ ರಿಸರ್ಚ್, ಪ್ರಾಡಕ್ಟ್ ಆ್ಯಂಡ್ ಇನ್ವೆಸ್ಟ್ಮೆಂಟ್, ಜೋನಲ್ ಹೆಡ್ ಆ್ಯಂಡ್ ರಿಸರ್ಚ್ನ ಹುದ್ದೆಗೆ ಮಿನಿಮಮ್ 35 ವರ್ಷದಿಂದ ಮ್ಯಾಕ್ಸಿಮಮ್ 50 ವರ್ಷದ ಒಳಗಿರುವಂಥ ಅಭ್ಯರ್ಥಿ ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತದೆ. ಇನ್ನು ಈ ಹುದ್ದೆಯ ಪೋಸ್ಟಿಂಗ್ ಬಂದು ಮುಂಬೈಯಲ್ಲಿರುತ್ತದೆ. ಝೋನಲ್ನ ಹೆಡ್ನ ಹುದ್ದೆಗೆ 35ರಿಂದ 50 ವರ್ಷದ ಒಳಗಿನ ಅಭ್ಯರ್ಥಿ ಅರ್ಜಿ ಸಲ್ಲಿಸಬಹುದಾಗಿದ್ದು, ಇನ್ನು ಈ ಹುದ್ದೆಯ ಪೋಸ್ಟಿಂಗ್ ಮುಂಬೈ, ಚೆನ್ನೈ, ಕೋಲ್ಕತ್ತಾ, ನ್ಯೂ ದೆಹಲಿ ಇದ್ದು ಒಟ್ಟು 4 ಹುದ್ದೆಗಳು ಖಾಲಿ ಇರುತ್ತವೆ. ಇನ್ನು ರೀಜನಲ್ನ ಹುದ್ದೆ ಆಗಲಿ ಒಟ್ಟು 10 ಹುದ್ದೆಗಳು ಖಾಲಿ ಇದ್ದು, ಈ ಹುದ್ದೆಗೂ ಕೂಡ 35ರಿಂದ 50 ವರ್ಷದ ಒಳಗಿರುವಂಥ ಅಭ್ಯರ್ಥಿ ಅರ್ಜಿ ಸಲ್ಲಿಸಬಹುದಾಗಿದ್ದು, ಪ್ಯಾನ್ ಇಂಡಿಯಾ ಇಲ್ಲಿ ಎಲ್ಲದರ ಪೋಸ್ಟಿಂಗ್ ಇರುತ್ತದೆ. ರಿಲೇಷನ್ಶಿಪ್ ಮ್ಯಾನೇಜರ್ ಮತ್ತು ಟೀಮ್ ಲೀಡ್ನ ಹುದ್ದೆಗೆ ಒಟ್ಟು 9 ಹುದ್ದೆಗಳು ಖಾಲಿ ಇದ್ದು, ಈ ಹುದ್ದೆಗೆ 28ರಿಂದ 42 ವರ್ಷದ ಅಭ್ಯರ್ಥಿ ಅರ್ಜಿಯನ್ನು ಸಲ್ಲಿಸಬಹುದಾಗಿದ್ದು, ಇಂಡಿಯಾದಲ್ಲಿ ಎಲ್ಲಿ ಬೇಕಾದರೂ ಪೋಸ್ಟಿಂಗ್ ಇರಬಹುದಾಗಿರುತ್ತದೆ. ಸೆಂಟ್ರಲ್ ರಿಸರ್ಚ್ ಟೀಮ್ನ ಹುದ್ದೆ 1 ಹುದ್ದೆ ಖಾಲಿ ಇದ್ದು, ಇನ್ನು ಈ ಹುದ್ದೆಗೆ 30ರಿಂದ 45 ವರ್ಷದ ಅಭ್ಯರ್ಥಿ ಅರ್ಜಿಯನ್ನು ಸಲ್ಲಿಸಬಹುದಾಗಿದ್ದು, ಮುಂಬೈನಲ್ಲಿ ಪೋಸ್ಟಿಂಗ್ ಇರುತ್ತದೆ. ಇನ್ನು ಈ ಹುದ್ದೆಯ UR, OBC, SC, ST, EWS, PWD ಮತ್ತು ಡಿಸಬಿಲಿಟಿ ಇರುವಂಥ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸುವಲ್ಲಿ ಕ್ಯಾಸ್ಟ್ ಮತ್ತು ಇನ್ಕಮ್ ಸರ್ಟಿಫಿಕೇಟನ್ನು ಅಪ್ಲೈ ಮಾಡಬೇಕಾಗುತ್ತದೆ. ಇನ್ನು ಮೆರಿಟ್ ಲಿಸ್ಟನ್ನು ಡಿಸೈಡಿಂಗ್ ಆರ್ಡರ್ ಮತ್ತು ಬೇಸಿಸ್ ಸ್ಕೋರ್ನ ಇಂಟರ್ವ್ಯೂಯಲ್ಲಿ ತಗೊಂಡಿರುವ ಆಧಾರದ ಮೇಲೆ ಮೆರಿಟ್ ಲಿಸ್ಟನ್ನು ಪ್ರಿಪೇರ್ ಮಾಡಲಾಗುವುದು. ಇನ್ನು ಈ ಹುದ್ದೆಯ ರೆಮ್ಯುನರೇಷನ್ ಮತ್ತು ಕಾಂಟ್ರಾಕ್ಟ್ ಪೀರಿಯಡ್ ಬಂದು 5 ಇಯರ್ಸ್ ಕಾಂಟ್ರಾಕ್ಟ್ ಪೀರಿಯಡ್ ಆಗಿರುತ್ತದೆ ಮತ್ತು ಮತ್ತೆ 4 ಇಯರ್ಸನ್ನು ರಿನ್ಯೂವೇಬಲ್ ಮಾಡಲಾಗುವುದು. ಇನ್ನು ಈ ಹುದ್ದೆಯ ವೇತನ ಬಂದು ಹೆಡ್ಗೆ 135 ಇನ್ ಲ್ಯಾಕ್ಸಲ್ಲಿ ಇರುತ್ತದೆ. ಜೋನಲ್ನ ಹೆಡ್ಗೆ 88.10, ರೀಜಿನಲ್ ಹೆಡ್ಗೆ 66.40, ರಿಲೇಷನ್ಶಿಪ್ ಮ್ಯಾನೇಜರ್ಗೆ 51.80, ಸೆಂಟ್ರಲ್ ರಿಸರ್ಚ್ನ ಟೀಮ್ಗೆ 61.20 ಇನ್ ಲ್ಯಾಕ್ಸಲ್ಲಿ ವೇತನವಿರುತ್ತದೆ. ಇನ್ನು ಈ ವೇತನವು ಡಿಪೆಂಡಿಂಗ್ ಅಪಾನ್ ಎಕ್ಸ್ಪೀರಿಯನ್ಸ್ ಮತ್ತು ಪ್ಲೇಸ್ ಆಫ್ ಪೋಸ್ಟಿಂಗ್ನ ಆಧಾರದ ಮೇಲೆ ಕೂಡಿರುತ್ತದೆ. ಇನ್ನು ಹೆಡ್ನ ಹುದ್ದೆಗೆ ಗ್ರ್ಯಾಜುಯೇಷನ್, ಪೋಸ್ಟ್ ಗ್ರ್ಯಾಜುಯೇಷನ್ ಆಗಿರುವಂಥ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಬಹುದಾಗಿದ್ದು, ಇನ್ನು ಪರ್ಫಾರ್ಮೆನ್ಸ್ ಕ್ವಾಲಿಫಿಕೇಷನ್ ಬಂದು ನಾಲೆಡ್ಜ್ ಆ್ಯಂಡ್ ಎಕ್ಸ್ಪೀರಿಯನ್ಸ್ ಇನ್ ಮಾರ್ಕೆಟಿಂಗ್, ಅನಾಲಿಟಿಕ್ಸ್ ಆ್ಯಂಡ್ ವಾಚಿಂಗ್ ಫಾರ್ ರಿಸರ್ಚ್. ಇನ್ನು ಈ ಹುದ್ದೆಗೆ ಎಕ್ಸ್ಪೀರಿಯನ್ಸ್ ಮಿನಿಮಮ್ 12 ಇಯರ್ಸ್ ಫೈನಾನ್ಷಿಯಲ್ ಎಕ್ಸ್ಪೀರಿಯನ್ಸ್ ಅಥವಾ ಫೈನಾನ್ಷಿಯಲ್ ಪ್ರಾಡಕ್ಟ್ ಡೆವಲಪ್ಮೆಂಟ್, ಇನ್ವೆಸ್ಟ್ಮೆಂಟ್, ಪ್ರೈವೇಟ್ ಬ್ಯಾಂಕಿಂಗ್ನಲ್ಲಿ 12 ವರ್ಷ ಎಕ್ಸ್ಪೀರಿಯನ್ಸ್ ಇರಬೇಕಾಗುತ್ತದೆ. ಮಿನಿಮಮ್ 8 ಇಯರ್ ಎಕ್ಸ್ಪೀರಿಯನ್ಸ್ ಇನ್ ವೆಲ್ತ್ ಮ್ಯಾನೇಜ್ಮೆಂಟ್, ಎಕ್ಸಲೆಂಟ್ ನಾಲೆಡ್ಜ್ ಇನ್ ಕ್ವಾಲಿಟಿ ಪ್ರಾಡಕ್ಟ್, ಎಕ್ಸ್ಪೀರಿಯನ್ಸ್ ಇನ್ ಪ್ರಾಡಕ್ಟ್ ಡೆವಲಪ್ಮೆಂಟ್ ಆ್ಯಂಡ್ ಸ್ಟ್ರಕ್ಚರಿಂಗ್ ಪ್ರೈವೇಟ್ ವೆಲ್ತ್ ಕ್ಲೈಂಟ್ಸ್, ಎಕ್ಸ್ಪೀರಿಯನ್ಸ್ ಇನ್ ಮ್ಯಾನೇಜಿಂಗ್ ಇನ್ವೆಸ್ಟ್ಮೆಂಟ್ ಕೌನ್ಸಿಲ್ ಅಡ್ವೈಸರ್ ನ್ಯಾಷನಲ್ ಲೆವೆಲ್ ವಿತ್ ಲೀಡಿಂಗ್ ಬ್ಯಾಂಕ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್. ಮತ್ತು ನಿಮ್ಮ ಜಾಬ್ ಪ್ರೊಫೈಲ್ ಹೇಗಿರಬೇಕು ಅನ್ನೋ ಒಂದು ಕೀ ಪಾಯಿಂಟ್ಗಳನ್ನು ಇಲ್ಲಿ ನೀಡಲಾಗಿದೆ.
ಮತ್ತು ಕೀ ರೆಸ್ಪಾನ್ಸಿಬಲ್ ಏರಿಯಾದ ಬಗ್ಗೆ ಇಲ್ಲಿ ಕೀ ಪಾಯಿಂಟ್ಸ್ಗಳನ್ನು ನೀಡಲಾಗಿದೆ. ಅದನ್ನು ಒಮ್ಮೆ ವಿಡಿಯೋನ ಪಾಸ್ ಮಾಡಿ ನೋಡ್ಕೊಳ್ಳಿ. ಮತ್ತು ಜರ್ನಲ್ ಹೆಡ್ನ ಹುದ್ದೆಗೆ ಕೂಡ ಗ್ರ್ಯಾಜುಯೇಷನ್ ಫ್ರಮ್ ಗೌರ್ಮೆಂಟ್ ರೆಕಗ್ನೈಸ್ಡ್ ಯೂನಿವರ್ಸಿಟಿ ಮತ್ತು ಆಫ್ ಇನ್ಸ್ಟಿಟ್ಯೂಷನ್. ಇನ್ನು ಮೂರನೇದಾಗಿ ರಿಲಿಜಿಯನ್ ಹೆಡ್ನ ಹುದ್ದೆಗೆ, ಈ ಹುದ್ದೆಗೂ ಕೂಡ ಗ್ರ್ಯಾಜುಯೇಷನ್ ಆಗಿರುವಂಥ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಬಹುದಾಗಿದ್ದು. ಇನ್ನು ಎಕ್ಸ್ಪೀರಿಯೆನ್ಸ್ ವಿಚಾರಕ್ಕೆ ಬಂದರೆ ಮಿನಿಮಮ್ 12 ಇಯರ್ಸ್ ಎಕ್ಸ್ಪೀರಿಯೆನ್ಸ್ ಇನ್ ರಿಲೇಷನ್ಶಿಪ್ ಮ್ಯಾನೇಜ್ಮೆಂಟ್ನಲ್ಲಿ ಹಾಗೂ ಮಿನಿಮಮ್ 5 ಇಯರ್ಸ್ ಎಕ್ಸ್ಪೀರಿಯೆನ್ಸ್ ಇನ್ ಲೀಡಿಂಗ್ ಲಾರ್ಜ್ ಟೀಮ್ ರಿಲೇಷನ್ಶಿಪ್ ಮ್ಯಾನೇಜ್ಮೆಂಟ್ನಲ್ಲಿ ಎಕ್ಸ್ಪೀರಿಯೆನ್ಸ್ ಇರಬೇಕಾಗುತ್ತದೆ. ಹಾಗೆ ನಮ್ಮ ಚಾನಲಲ್ಲಿ ಫಸ್ಟ್ ಟೈಮ್ ವೀಡಿಯೋ ನೋಡ್ತಿರೋಂಥವ್ರಾಗಿದ್ದರೆ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಕೂಡ ಜಾಯ್ನ್ ಆಗಿ, ಹಾಗೆ ವಾಟ್ಸಪ್ ಗ್ರೂಪ್ ಕೂಡ ಇದ್ದು ಆ ಗ್ರೂಪ್ ಕೂಡ ಜಾಯ್ನ್ ಆಗಿ. ಅದರಲ್ಲಿ ವರ್ಕ್ ಫ್ರಮ್ ಹೋಮ್ ಹುದ್ದೆಗಳನ್ನು ನೀಡಲಾಗಿರುತ್ತದೆ. ಇನ್ನು ನಾಲ್ಕನೇದಾಗಿ ರಿಲೇಷನ್ಶಿಪ್ ಮ್ಯಾನೇಜರ್ನ ಹುದ್ದೆಗೆ, ಈ ಹುದ್ದೆಗೆ ಕೂಡ ಗ್ರ್ಯಾಜುಯೇಷನ್ ಆಗಿರುವಂಥ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಬಹುದಾಗಿದ್ದು. ಇನ್ನು ಎಕ್ಸ್ಪೀರಿಯೆನ್ಸ್ ವಿಚಾರಕ್ಕೆ ಬಂದರೆ 8 ಇಯರ್ಸ್ ಎಕ್ಸ್ಪೀರಿಯೆನ್ಸ್ ಇನ್ ರಿಲೇಷನ್ಶಿಪ್ ಮ್ಯಾನೇಜ್ಮೆಂಟ್ ಮತ್ತು ಎಕ್ಸ್ಪೀರಿಯೆನ್ಸ್ ಆಸ್ ಎ ಟೀಮ್ ಲೀಡ್ ಈಸ್ ಪರ್ಫಾರ್ಮ್ಡ್. ಟೀಮ್ ಲೀಡ್ ಆಗಿ ಕೂಡ ನೀವು ಕೆಲಸ ಮಾಡಿರುವಂಥ ಅಭ್ಯರ್ಥಿಗಳು ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತದೆ. ಇನ್ನು ಐದನೇದಾಗಿ ಸೆಂಟ್ರಲ್ ರಿಸರ್ಚ್ ಟೀಮ್ನ ಈ ಹುದ್ದೆಗೆ ಪೋಸ್ಟ್ ಗ್ರ್ಯಾಜುಯೇಷನ್ ಇನ್ ಎಕನಾಮಿಕ್ಸ್, ಕಾಮರ್ಸ್, ಫೈನಾನ್ಷಿಯಲ್ ಅಕೌಂಟೆನ್ಸಿ, ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಆಗಿರುವಂಥ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಬಹುದಾಗಿದ್ದು. ಹಾಗೆ ಈ ಹುದ್ದೆಗೆ ಮಿನಿಮಮ್ 5 ಇಯರ್ಸ್ ಇನ್ ಕ್ವಿಕ್ಲಿ ರಿಸರ್ಚ್ ಪ್ರಾಡಕ್ಟ್ ಎಕ್ಸ್ಪೀರಿಯೆನ್ಸ್ ಇನ್ ವೆಲ್ತ್ ಮ್ಯಾನೇಜ್ಮೆಂಟ್ ಫಂಡ್ ಅಥವಾ ಬ್ಯಾಂಕ್ನಲ್ಲಿ ಎಕ್ಸ್ಪೀರಿಯೆನ್ಸ್ ಇರಬೇಕಾಗುತ್ತದೆ. ಇನ್ನು ಈ ಹುದ್ದೆಗೆ ಆಯ್ಕೆಯಾದಂಥ ಅಭ್ಯರ್ಥಿಗಳಿಗೆ ವಾರ್ಷಿಕವಾಗಿ ಲೀವ್ಸ್ ಬಂದು 30 ಡೇಸ್ ಲೀವ್ಸ್ ಡ್ಯೂರಿಂಗ್ ದಿ ಫೈನಾನ್ಷಿಯಲ್ ಇಯರ್ ಆಗಿರುತ್ತದೆ. ಒಂದು ವರ್ಷಕ್ಕೆ 30 ದಿವಸ ಲೀವ್ ಇರುತ್ತದೆ. ಇನ್ನು ಈ ಹುದ್ದೆಯ ಆಯ್ಕೆಯಾದಂಥ ಅಭ್ಯರ್ಥಿಗಳು ಅನ್ನು ಇಮೇಲ್ ಮುಖಾಂತರ ನಿಮಗೆ ಕಾಲ್ ಲೆಟರನ್ನು ಕಳಿಸಲಾಗುವುದು ಅಥವಾ ವೆಬ್ಸೈಟ್ನಲ್ಲಿ ಅಪ್ಲೋಡ್ ಮಾಡಲಾಗುತ್ತದೆ. ಇನ್ನು ಈ ಹುದ್ದೆಗೆ ಆಯ್ಕೆಯಾಗಲು ಶಾರ್ಟ್ ಲಿಸ್ಟ್ ಆದ ಅಭ್ಯರ್ಥಿಗಳನ್ನು ಮಾತ್ರ ಇಂಟರ್ವ್ಯೂಗೆ ಕರೆ ನೀಡಲಾಗುವುದು. ಇನ್ನು ಈ ಹುದ್ದೆಗೆ ಹೇಗೆ ಅಪ್ಲೈ ಮಾಡಬೇಕಪ್ಪ ಅಂದರೆ, ಮೊದಲಿಗೆ ಬ್ರೌಸರ್ ಓಪನ್ ಮಾಡಿ, ಇಲ್ಲಿ ಕಾಣಿಸ್ತಿರೋ #bank.sbi/careers/current ಓಪನಿಂಗ್ಸ್ನ ಈ ವೆಬ್ಸೈಟ್ಗೆ ಹೋಗಿ ಮೊದಲಿಗೆ ನಿಮ್ಮ ರಿಜಿಸ್ಟ್ರೇಷನ್ ಆಗಬೇಕಾಗಿರುತ್ತದೆ. ಅದಾದ ನಂತರ ನಿಮ್ಮ ಫೋಟೋಗಳನ್ನು ಮತ್ತು ಸಿಗ್ನೇಚರ್ಗಳನ್ನು ಸ್ಕ್ಯಾನಿಂಗ್ ಮಾಡಿ ಅಪ್ಲೋಡ್ ಮಾಡಬೇಕಾಗುತ್ತದೆ ಮತ್ತು ನೆಸೆಸರಿ ಇರುವ ಡಾಕ್ಯುಮೆಂಟ್ಗಳನ್ನೆಲ್ಲ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಬೇಕಾಗಿದ್ದು, ಅದಾದ ನಂತರ ಬೇಕಾಗುವ ಎಲ್ಲ ಮಾಹಿತಿಗಳನ್ನು ನೀಡಿದ ನಂತರ ಒಮ್ಮೆ ಚೆಕ್ ಮಾಡಿ ಕಂಪ್ಲೀಟ್ ಆದ ನಂತರ ಸಬ್ಮಿಟ್ ಮಾಡಬೇಕಾಗಿರುತ್ತದೆ. ಇನ್ನು ಅಪ್ಲಿಕೇಶನ್ ಫೀಸ್ ಎಲ್ಲ ಅಭ್ಯರ್ಥಿಗಳಿಗೂ 750 ರೂಪಾಯಿ ಆಗಿದ್ದು, SC ST PWBD ಅಭ್ಯರ್ಥಿಗಳಿಗೆ ಮಾತ್ರ ಅಪ್ಲಿಕೇಶನ್ ಫೀಸ್ ಇರುವುದಿಲ್ಲ ಮತ್ತು ಈ ಫೀಸ್ ರೀಫಂಡಬಲ್ ಆಗಿರುವುದಿಲ್ಲ. ಇನ್ನು ನೀವು ಅಪ್ಲೈ ಬೇಕಾಗಿರೋ ಡಾಕ್ಯುಮೆಂಟ್ಗಳನ್ನು ನೋಡುವುದಾದರೆ ರೀಸೆಂಟ್ ಫೋಟೋಗ್ರಫಿ ಮತ್ತು ಸಿಗ್ನೇಚರ್, ಬ್ರೀಫ್ ರೆಸ್ಯೂಮ್ ಇನ್ PDF, ID ಪ್ರೂಫ್ ಇನ್ PDF, ಪ್ರೂಫ್ ಆಫ್ ಡೇಟ್ ಆಫ್ ಬರ್ತ್ PDF, SC ST EWS OBC NSC ಸರ್ಟಿಫಿಕೇಟ್, PWBD ಅಭ್ಯರ್ಥಿಯಾಗಿದ್ದಲ್ಲಿ ಸರ್ಟಿಫಿಕೇಟ್ ಇನ್ PDF, ಎಜುಕೇಷನಲ್ ಸರ್ಟಿಫಿಕೇಟ್, ರಿಲೆವೆಂಟ್ ಮಾರ್ಕ್ಸ್ ಶೀಟ್, ಡಿಗ್ರಿ ಸರ್ಟಿಫಿಕೇಟ್ ಇನ್ PDF, ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಇನ್ PDF, ಫಾರ್ಮ್ ಆಫ್ 16, ಆಫರ್ ಲೆಟರ್, ಲೇಟೆಸ್ಟ್ ಸ್ಯಾಲರಿ ಸ್ಲಿಪ್ ಫ್ರಮ್ ಕರೆಂಟ್ ಎಂಪ್ಲಾಯಿ ಇನ್ PDF, ಸ್ಯಾಲರಿ ಅಕೌಂಟ್ ಸ್ಟೇಟ್ಮೆಂಟ್ ಫ್ರಮ್ ಲಾಸ್ಟ್ 3 months, ನೋ ಅಬ್ಜೆಕ್ಟಿವ್ ಸರ್ಟಿಫಿಕೇಟ್, ಬಯೋ ಅಂಡ್ ಡೇಟಾ, CTC ರಿಜಿಸ್ಟ್ರೇಷನ್ ಫಾರ್ಮ್. ಇಷ್ಟು ಫಾರ್ಮ್ಗಳನ್ನು ಅಪ್ಲೋಡ್ ಮಾಡಬೇಕಾಗಿದ್ದು, ಇನ್ನು ಅವುಗಳ ಸೈಜನ್ನು ನೋಡುವುದಾದರೆ ಎಲ್ಲ ಡಾಕ್ಯುಮೆಂಟ್ಗಳನ್ನು PDFನಲ್ಲಿ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಬೇಕಾಗಿದ್ದು ಮತ್ತು 500 KB ಒಳಗೆ ಇರುವಂಥ ಡಾಕ್ಯುಮೆಂಟ್ಗಳನ್ನು ಅಪ್ಲೋಡ್ ಮಾಡಬೇಕಾಗಿರುತ್ತದೆ. ಇನ್ನು ನಿಮ್ಮ ಫೋಟೋಗ್ರಫಿ ಸೈಜನ್ನು ನೋಡೋದಾದರೆ ನಿಮ್ಮ ಫೋಟೋಗಳನ್ನು ರೀಸೆಂಟ್ ಫೋಟೋ ಮತ್ತು ಕಲರ್ ಪಿಕ್ ಆಗಿರಬೇಕು. ಇನ್ನು ಆ ಫೋಟೋದ ಸೈಜ್ 20 KBಯಿಂದ 50 KB ಒಳಗೆ ಇದ್ದು 200ಇಂದ 230 ಪಿಕ್ಸೆಲಲ್ಲಿ ಇರಬೇಕಾಗುತ್ತದೆ. ಮತ್ತು ನಿಮ್ಮ ಫೋಟೋದ ಬ್ಯಾಕ್ಗ್ರೌಂಡಲ್ಲಿ ವೈಟ್ ಕಲರ್ ಇರಬೇಕಾಗುತ್ತದೆ ಮತ್ತು ನಿಮ್ಮ ಫೇಸ್ ರಿಲ್ಯಾಕ್ಸೇಬಲ್ ಆಗಿ ಕ್ಯಾಮ್ರಾದಲ್ಲಿ ನೋಡ್ತಿರೋ ಅಂಥ ಫೋಟೋನ ಅಪ್ಲೋಡ್ ಮಾಡಬೇಕಾಗಿರುತ್ತದೆ. ಇನ್ನು ಈ ಹುದ್ದೆಗೆ ಹೇಗೆ ಅಪ್ಲೈ ಮಾಡಬೇಕಂದ್ರೆ, ಮೇಲೆ ಕಾಣಿಸ್ತಿರೋ ವೆಬ್ಸೈಟ್ಗೆ ಹೋಗಿ ಲಾಗಿನ್ ಆಗಿ ಕೆಳಗಡೆ ಸ್ಕ್ರೋಲ್ ಡೌನ್ ಆಗಿ ಅಡ್ವರ್ಟೈಸ್ಮೆಂಟ್ ಮೇಲೆ ಕ್ಲಿಕ್ ಮಾಡಿ ಅದಕ್ಕೆ ಬೇಕಾಗಿರೋ ಡಾಕ್ಯುಮೆಂಟ್ಗಳನ್ನೆಲ್ಲ ಡೀಟೇಲ್ಸ್ ಎಲ್ಲ ಫಿಲ್ ಮಾಡಿ ಸಬ್ಮಿಟ್ ಮಾಡೋ ಮುಂಚೆ ಎಲ್ಲ ಡಾಕ್ಯುಮೆಂಟ್ ಮತ್ತು ಬೇಕಾಗಿರೋ ಅಂಥ ಇನ್ಫಾರ್ಮೇಷನ್ ನೀಡಿದ್ರ ಅಂತ ನೋಡಿ ಫೈನಲ್ ಆಗಿ ಚೆಕ್ ಮಾಡಿ ಸಬ್ಮಿಟ್ ಮಾಡಬೇಕಾಗಿರ್ತದೆ.
ಹಾಗೆ ಈ ವಿಡಿಯೋದಿಂದ ನಿಮ್ಗೆ ಏನಾದರೂ ಸ್ವಲ್ಪ ಆದರೂ ಹೆಲ್ಪ್ ಆಗಿದ್ರೆ ಪ್ಲೀಸ್ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋಗೊಂದು ಲೈಕ್ ಮಾಡಿ. ಹಾಗೆ ಈ ಹುದ್ದೆಯ ನೋಟಿಫಿಕೇಷನ್ ನಿಮಗೆ ಬೇಕಾದಲ್ಲಿ ಟೆಲಿಗ್ರಾಮ್, ವಾಟ್ಸಪ್ ಅಥವಾ ಈ ವಿಡಿಯೋದ ಕೆಳಗಡೆ ಕಾಮೆಂಟ್ ಮಾಡಿ ನೋಟಿಫಿಕೇಷನ್ ಅಂತ, ನಿಮಗೆ ನೋಟಿಫಿಕೇಷನನ್ನು ಕಳಿಸ್ಕೊಡ್ತೀನಿ. ಹಾಗೆ ಮತ್ತೆ ಇನ್ನೊಂದು ಹುದ್ದೆ ಮೂಲಕ ನಿಮಗೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮ್ಮ ಚಾನಲ್ನ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ. ಕೆಲಸ ಹುಡುಕ್ತಿರೋಂಥ ನಿಮ್ಮ ಫ್ರೆಂಡ್ಸ್ಗೆಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡಿ. ಈ ಹುದ್ದೆಗೆ ಯಾರ್ಯಾರು ಅರ್ಜಿ ಸಲ್ಲಿಸ್ತಾ ಇದ್ರು ಅವರೆಲ್ಲರಿಗೂ ನನ್ನ ಕಡೆಯಿಂದ ಆಲ್ ದಿ ಬೆಸ್ಟ್ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.